ಜನ್ಮದ ಕಾವೇರಿ ಆದಿತ್ಯನೇ ಈ ಜನ್ಮದಲ್ಲಿ ಅಂಜು ಸಂಜುವಾಗಿ ಹುಟ್ಟಿರೋದು. ಇಲ್ಲ, ಇದು ನಿಜ ಅಲ್ಲ. ಅತ್ತಿಗೆ, ನನ್ನ ಮಗಳನ್ನೇ ತಳ್ಳೋ ಹಂತಕ್ಕೆ ಬಂದ್ಬಿಟ್ರಲ್ಲ ನೀವು. ಇರಲಿ, ಈ ಸಂಜು ಮ್ಯಾಟ್ರ್ ಕ್ಲಿಯರ್ ಆಗಲಿ, ಆಮೇಲೆ ನಿಮ್ಮನ್ನು ನೋಡ್ಕೊಳ್ತೀನಿ. ಅಣ್ಣಯ್ಯ, ಏನಾದರೂ ಮಾತಾಡು. ತಲೆನೇ ಕೆಟ್ಟು ಹೋಗಿದೆ ಚಂದ್ರ. ಮತ್ತೆ ಏನಣ್ಣಯ್ಯ ನಿನ್ನ ಪ್ರಾಬ್ಲಮ್ಮು? ಏನಾಗ್ತಿದೆ ನಮ್ಮ ಮನೇಲಿ ಒಂದು ಅರ್ಥ ಆಗ್ತಿಲ್ಲ. ಹೋಗಬೇಕಾದ ಸರಿ ಇದ್ದ ಸಂಜು ಆದಿತ್ಯ ಆಗಿ ಬದಲಾಗಿ ಬರ್ತಾನಂದ್ರೆ ಯಾವನಿಗಾದ್ರೂ ತಲೆ ಕೆಡಲ್ವಾ? ಹೌದು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ನನಗೆ ತುಂಬಾ ತಲೆ ಕೆಡಿಸ್ತಾ ಇರೋದು ಏನು ಅಂದ್ರೆ, ಅವ್ನು ನಿಜವಾದ ಆದಿತ್ಯನೇ ಆಗಿದ್ದರೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೋಬೇಕಾಗಿತ್ತು. ಆದ್ರೆ ಅವ್ನು ನನ್ನ ಮೇಲೆ ಫುಲ್ ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ಆ ವಸುಂಧರನೇ ಏನೋ ಡ್ರಾಮಾ ಮಾಡಿಸ್ತಿದ್ದಾಳ ಅಂತ ಅನಿಸ್ತಿದೆ. ಇಲ್ಲ ಅಣ್ಣಯ್ಯ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಅಂದ್ರೆ ಸರಿ, ವಸುಂಧರ ಹೇಳಿಲ್ಲ ಅಂದ್ರೆ ಆ ಲಾಯರ್ ಹೇಳಿರ್ಬೇಕು. ಅಣ್ಣಯ್ಯ, ಸಂಜುಗೆ ಅವನು ಯಾರು ಅನ್ನೋ ನೆನಪು ಬಂದಿದೆ ಅಷ್ಟೆ. ಆದರೆ ಅವನ್ನ ಕೊಲೆ ಮಾಡಿದ ಯಾರು ಅನ್ನೋ ನೆನಪು ಇನ್ನೂ ಬಂದಿಲ್ಲ. ಇದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ ಅಣ್ಣಯ್ಯ. ನಾವು ಸತ್ವಿ ಚಂದ್ರ, ನಾವು ಸತ್ವಿ. ಏನಾಯ್ತಣ್ಣಯ್ಯ? ನಾವು ಮಾತಾಡ್ತಾ ಇರೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರಾ? ಎಲ್ಲ ಅಲ್ಲ, ಅವನಿಗಿಷ್ಟು ನೆನಪು ಬಂದಿದೆ ಅಂದ್ರೆ ಅವನು ನಿಧಾನಕ್ಕೆ ಎಲ್ಲ ನೆನಪು ಬರುತ್ತೆ ಅಂತ ಆಯ್ತು. ಅವಾಗ ಅವನ್ನ ಸಾಯಿಸಿದ್ ಯಾರು ಅಂತಾನೂ ಗೊತ್ತಾಗುತ್ತೆ. ಅಣ್ಣಯ್ಯ, ಪ್ಲೀಸ್ ಏನಾದರೂ ಮಾಡು. ನನ್ನ ಮಗಳು ಇಷ್ಟುದ್ದ ಬೆಳೆದು ನಿಂತಿದ್ದಾಳೆ. ಅವಳ ಮುಂದೆ ನಾನು ಜೈಲ್ಗೆ ಹೋಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್ ಅಣ್ಣಯ್ಯ, ಏನಾದರೂ ಮಾಡು. ನನಗೆ ಭಯ ಆಗ್ತಿದೆ. ನಿನ್ನಷ್ಟೇ ಭಯ ನನಗೂ ಇದೆ ಚಂದ್ರ. ಈಗ ನಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಸಂಜುಗೆ ಪೂರ್ತಿ ನೆನಪು ಬರೋದಕ್ಕೆ ಮುಂಚೆ ಅವನ ಹತ್ರ ಆಸ್ತಿ ಪರ್ಸ್ಕೋಬೇಕು. ಅಣ್ಣಯ್ಯ, ಈಗ ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕೆ? ಅಣ್ಣಯ್ಯ, ಸಿಂಪಲ್. ಈಗ ಅವನೇ ಆದಿತ್ಯ ಅಂತ ಗೊತ್ತಾದ ಮೇಲೆ ಅವನ ಆಸ್ತಿನ ನಮ್ಗೆ ಯಾಕೆ ಕೊಡ್ಬೇಕಣ್ಣಯ್ಯ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂತ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್